ಹಾಯ್, ಮಾತಾಡ್ತಾ ಇರೋದು ಶೋಭಾರಾಣಿ. ಮಸಾಲೆ ಪಡ್ಡು ಮಾಡೋಕ್ಕೆ 1 ಕಪ್ ಅಕ್ಕಿ, ದೊಡ್ಡ ಬುಟ್ಟಿ ಇತ್ತಲ್ಲ ಅದ್ರಾಗೆ. ರೇಷನ್ ಅಕ್ಕಿ ಇದು ತುಂಬ ಚೆನ್ನಾಗಿರುತ್ತೆ. ಇದ್ರಾಗೆ ಮಾಡ್ಕೊಳ್ಳಿ, ಬೇರೆ ಅಕ್ಕಿ ಮಾಡ್ಕೊಬೇಡ್ರಿ. ಉದ್ದಿನಬೇಳೆ ಅರ್ಧ ಕಪ್ಪಿನಕ್ಕಿಂತ ಜಾಸ್ತಿ, 3/4 ಕಪ್ ಇದೆ. ಅರ್ಧ ಕಪ್ಪು ಕಡಲೆಬೇಳೆ, ಅರ್ಧ ಕಪ್ಪು ಅವಲಕ್ಕಿ, ಮೀಡಿಯಮ್ ಅವಲಕ್ಕಿ, ಒಂದೇ ಒಂದು ತುಪ್ಪ ಚಮಚ ಐತೆ ನೋಡ್ರಿ ಅದ್ರದ್ದು, ಇದು ಮೆಂತ್ಯಕಾಳು. ಆಮೇಲೆ ಇದು ಒಂದು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ 1 ಟೀ ಸ್ಪೂನ್. ಇದನ್ನು 3 ಸಲ ತೊಳ್ಕೊಳ್ರಿ. ಎಲ್ಲ ನೆನೆ ಹಾಕ್ರಿ, 8 ತಾಸು ನೆನೆ ಹಾಕ್ರಿ. ಚೆನ್ನಾಗಿ ಹಾಕೋ, ನೀಟಾಗಿ ತೊಳ್ಕೊಳ್ರಿ. 3 ಸಲ ತೊಳ್ಕೊಳ್ರಿ. ನೋಡಿರಿ, 3 ಸಲ ತೊಳ್ಕೊಂಡಿದ್ದೀನಿ. ಹಿಂಗೆ ವೈಟ್ ಕಲರ್ ಆಗಬೇಕಿದು, ಎಲ್ಲ ಕಸರೆಲ್ಲ ಹೋಗತಿ. ಇದನ್ನು 3 ಸಲ ತೊಳ್ಕೊಂಡಿದ್ದೀನಿ. ಬೇಳೆನ ಇದು ಮುಳುಗಮಟ ನೀರು ಹಾಕ್ರಿ. ಬೇಳೆ ಇದಿಷ್ಟು ಹಾಕಿದ್ರಿ, ಆಮೇಲೆ ಅಕ್ಕಿಗೆ ಹಾಕಿ, ಇದು ಮುಳುಗಮಟ ಇಷ್ಟು ಹಾಕ್ರಿ. 8 ರಿಂದ 9 ತಾಸು ನೆನೆಸ್ರಿ. ಇದು ಮಸಾಲೆ ಐಟಮ್, ಇದನ್ನೆಲ್ಲ ರುಬ್ಬ ಮುಂದೆ ಹಾಕಬೇಕು. ಇದಕ್ಕೆ ನೀರು ಹಾಕಿ ನೆನೆಸ್ಕೋಬೇಕು. ರುಬ್ಬ ಮುಂದೆ ನಿಮಗೆ ತೋರಿಸ್ತೇನೆ. 9 ತಾಸು ನೆನೆಸ್ರಿ, ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ಪಡ್ಡು. ಒಂದು ಮುಚ್ಚಳ ಮುಚ್ಚಿಡು, ರುಬ್ಬ ಮುಂದೆ ತೋರಿಸ್ತೇನೆ ನೋಡು. 8 to 9 hours ನೆನೆಸಿದ್ದೆ ಇದು ಅಕ್ಕಿ. ಆಮೇಲೆ ಇದು ಬೇಳೆ, ಇದು ಮಸಾಲೆ, ಇದು ಅವಲಕ್ಕಿನ ನೆನೆಸ್ಕೊಂಡಿದ್ದೀನಿ. ಇದನ್ನ ಮೊದಲು ಮಿಕ್ಸಿ ಮಾಡ್ಕೊಂಬಿಡೋಣ. ಈ ಥರ ಇದೆಲ್ಲ ಹಾಕ್ಕೊಳ್ರಿ. ಇದನ್ನ ಜೀರಿಗೆ, ಆಯಿತು. ಈ ಥರ ಆಯಿತು. ಈ ಅವಲಕ್ಕಿನ ಇದ್ರಾಗ ಹಾಕ್ಕೊಂಡು, ಅವಲಕ್ಕಿಗೆ ಒಂದು ಬಟ್ಲ ನೀರು, ನುಣ್ಣಗೆ ರುಬ್ಬಾನಿ ನೋಡ್ರಿ. ಈ ಥರ ಆಯಿತು. ಇದು ಈ ಥರ ಆಯ್ತು ನೋಡ್ರಿ. ಈ ಥರ ಆಯಿತು. ಇದನ್ನ ಈ ಬಾಕ್ಸ್ಗೆ ಹಾಕೋಣ. ಈ ಪಾತ್ರೆ ಎಲ್ಲ ಹಾಕ್ಕೊಳ್ರಿ. ಆಯಿತು. ಈ ಪಾತ್ರೆಗೆ ಇದು ತಗೊಂಡಿದ್ದೀನಿ ಮಸಾಲೆನ. ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಆಯಿತು. ಇದು ಬೇಳೆ ಐತಲ್ಲ, ಇದನ್ನು ಅರ್ಧ ಬೇಳೆ ಆಯ್ತು ನೋಡ್ರಿ. ಇದನ್ನು ರುಬ್ಬೋಣ. ಬೇಳೆ ಅಕ್ಕಿ ಹಾಕಿದ್ದೀನಿ, ಒಂದು ಅರ್ಧ ಹಾಕ್ಕೊಳ್ರಿ. ಪಡ್ಡಿಗೆಲ್ಲ ಸ್ವಲ್ಪ ಗಟ್ಟಿ ಇರಬೇಕು. ಇಲ್ಲಿ ಇಟ್ಕೊಳ್ರಿ, ಮತ್ತೆ ಬೇಕಾದ್ರೆ ಹಾಕ್ಬೋದು. ರುಬ್ಬನ್ ಬರ್ರಿ. ಅರ್ಧ ಕಪ್ ನೀರು ಹಾಕಿದ್ದೀನಿ. ಇದನ್ನ ಈಗ ರುಬ್ಕೊಳ್ಳೋಣ ಬರ್ರಿ. ನೋಡಿರಿ, ಇದು ಈ ಥರ ನುಣ್ಣಗಾತು ನೋಡಿರಿ. ಹಿಂಗಾಗ್ಬೇಕಿದು. ಇಷ್ಟಾದರೆ ಪಡ್ಡಿಗೆ ಹಿಟ್ಟು ರೆಡಿ. ಇದನ್ನು ಪಾತ್ರೆಗೆ ಹಾಕೋಣ. ಅಮ್ಮ, ಇದಕ್ಕೇನಾದ್ರೂ ಉಪ್ಪು ಹಾಕ್ಬೇಕಾ ಇವಾಗ? ಉಪ್ಪು ಇವಾಗ ಹಾಕಲ್ಲ, ಬೆಳಗ್ಗೆ ಹಾಕ್ಬೋದು. ಇಷ್ಟು ಗಟ್ಟಿ ಆಯಿತು. ಉಪ್ಪು ಸೋಡಾ ಇವಾಗ ಏನು ಹಾಕಬೇಡ್ರಿ. ಬೆಳಗ್ಗೆ ಪಡ್ ಮಾಡುವಾಗ ಹಾಕಿ ತೋರಿಸ್ತೇನೆ. ಇಷ್ಟಿರ್ಬೇಕು. ಇದೆಲ್ಲ ಆಯ್ತು. ಇವಾಗ ರೆಡಿ ಆಯ್ತು ನೋಡ್ರಿ. ಇದೊಂದು ಪಾತ್ರೆ ಇಟ್ಕೋಬೇಕು, ಒಂದು ದೊಡ್ಡ ಗಂಗಾಳ ಇಟ್ಕೋಬೇಕು. ಇದನ್ನ ಹೆಂಗೆ ಕಲಿಸ್ಬೇಕಿದೆ ನಿಧಾನಕ್ಕೆ. ಈ ಥರ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈ ಥರ ಆಯಿತು. ಇದನ್ನು ಮುಚ್ಚಣಿಕೆ ಮುಚ್ಚ್ರಿ. ಈ ದುಡ್ಕಲ್ನ ವೇಟ್ಗೆ ಹಿಂಗಿಡ್ರಿ. ಅಕಸ್ಮಾತ್ ಉಕ್ಕಿದ್ರೆ ಹಿಟ್ಟು ಇದ್ರೊಳಗೆ ಬೀಳುತ್ತೆ. ಇಷ್ಟ ಆಯಿತು. ಬೆಳಗ್ಗೆ ಪಡ್ಡು ಮಾಡುವಾಗ ತೋರಿಸ್ತೀನಿ. ಇದನ್ನು ಹಾಕೋಣ. ಒಂದು ಸೆಕೆಂಡ್, ಇದನ್ನು ತೋರಿಸ್ತೇನೆ. ಸ್ವಲ್ಪ ಸೋಡಾ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೊಳ್ರಿ. ಮತ್ತೆ ಯಾರು ಟೇಸ್ಟ್ ಕಡಿಮೆ ಇತ್ತಂದ್ರೆ ಹಾಕೋತ್ರಿ. ಇಷ್ಟು ಹಾಕಿದೆ ನೋಡ್ರಿ. ನಾನು ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿರಿ. ಈ ಥರ ಮಿಕ್ಸ್ ರೆಡಿ ಆಯಿತು. ಚೆನ್ನಾಗಾಗುತ್ತೆ. ಸ್ಮೆಲ್ ಚೆನ್ನಾಗಿದೆ. ಮಸಾಲೆ ಹಾಕಿದ್ದೇವಲ್ಲ, ಇದಕ್ಕೆ ಹಂಚಿಗೆ ಎಣ್ಣೆ ಹಾಕೊಂಡ್ಬಿಡೋಣ. ಎಣ್ಣೆ ಹಾಕೋ ಹಂಚಿದು, ಬೀಡಿನ ಹಂಚಿದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಸೂಪರಾಗಿ ಬರುತ್ತೆ. ಹಂಚು ಬಿಸಿ ಆಗೈತಿ, ಇಡ್ತಾ ಇದ್ದೀನಿ. ಸ್ವಲ್ಪ ಏರ್ಸ್ಕೊಳ್ರಿ. ಆಮೇಲೆ ಮೀಡಿಯಮ್ ಇಟ್ಕೊಳ್ತೀರಿ. ಇಂತಕ್ಕಂಥ ನೋಡ್ರಿ, ಈ ಲೋಟಕ್ಕೆ ಹಾಕ್ಕೊಂತೀನಿ.
ನೋಡಿ, ನಿಧಾನ ಹಾಕ್ಕೊಳ್ರಿ. ಅರ್ಧ ವರ್ಕಲ್ ಹಾಕೊಳ್ರಿ, ತುಂಬ ಹಾಕಿದ್ರೆ ಉಬ್ಬುತ್ತೈತೆ, ಪಡ್ಡು ಚೆನ್ನಾಗಿ ಬರೋದಿಲ್ಲ. ಅರ್ಧನೇ ಹಾಕೊಳ್ರಿ, ನೀಟಾಗಿ ಚೆನ್ನಾಗಿ ಬರುತ್ತೆ ಪಡ್ಡು. ನೋಡಿ ಹಿಂಗಾಯ್ತು. ಸ್ವಲ್ಪ ಹಿಂಗೆ ತಿರುಗಿಸ್ರಿ, ಸ್ವಲ್ಪ ಬ್ರೌನ್ ಬರಬೇಕು ಅಷ್ಟೇ, ತೀರಾ ಹೊತ್ತಿಸ್ಬೇಡ್ರಿ. ಹಿಂಗೆ ನೋಡಿ ಚೆನ್ನಾಗಿ ಬಂತು. ಬ್ರೌನ್ ಕಲರ್ ಬರ್ತಾವಲ್ಲ, ಚೆನ್ನಾಗಿ ಬರ್ತದೆ. ನೀವು ಹಂಚು ಯಾವುದಾದ್ರೂ ಇಟ್ಕೊಳ್ರಿ, ನಾಸ್ಟಿಕ್ ಆದರೂ ಇಟ್ಕೊಳ್ರಿ, ಕಬ್ಣದ್ದಾದ್ರೂ ಇಟ್ಕೊಳ್ರಿ. ನಾವು ಬೀಡಿಂದ ಯೂಸ್ ಮಾಡ್ತೇವೆ, ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಇಷ್ಟು ಹಾಕಿ ನಿಧಾನಕ್ಕೆ ಬೇಯಿಸ್ಕೋಬೇಕು, ಹೊತ್ತಿಸ್ಬೇಡ್ರಿ. ಟೇಸ್ಟ್ ಸೂಪರಾಗಿ ಬರ್ತಾವೆ. ಇದು ಬೆಂದ ಮೇಲೆ ತೋರಿಸ್ತೇನೆ. ಆಯ್ತು ನೋಡಿರಿ ಫ್ರೆಂಡ್ಸ್, ಈ ಥರ ಆಯಿತು. ಈ ಥರ ಬ್ರೌನ್ ಬಂದರೆ ಪಡ್ಡು ರೆಡಿ ಆದಂಗೆ ಆಯಿತು. ಹಂಚು ಆಫ್ ಮಾಡ್ತೀನಿ, ನಿಧಾನಕ್ಕೆ ತಗೊಳ್ರಿ. ಘಮ ಘಮ ಅಂತ ಮಸಾಲೆ ಪಡ್ಡಲ್ಲ, ತುಂಬ ಟೇಸ್ಟಾಗಿರ್ತಾವೆ. ಎಲ್ಲ ಥರ ಮಾಡಿ ನೋಡಿರ್ತೀರಿ, ಈ ನಾನು ಮಾಡಿದ್ದೆಲ್ಲ ಈ ಥರ ಮಾಡಿ ನೋಡಿರಿ, ತುಂಬ ಟೇಸ್ಟಾಗಿರ್ತಾವೆ. ನೋಡಿರಿ ಈ ಥರ ಇರುತ್ತೆ. ಚಟ್ನಿ ಜೊತೆಗೆ ಸರ್ವ್ ಮಾಡ್ತೀನಿ ತಡ್ರಿ. ನೋಡಿ ಫ್ರೆಂಡ್ಸ್, ಈ ಥರ ಚಟ್ನಿ ಮಾಡಿದ್ದೀನಿ, ಶೇಂಗಾ ಚಟ್ನಿ ಪಡ್ಡು, ಬಿಸಿ ಬಿಸಿ ಪಡ್ಡು ಮಾಡ್ಕೊಂಡು ತಿಂದು ನೋಡ್ರಿ. ಮಾತಾಡ್ತಾ ಇದ್ದರೆ ಶೋಭಾರಾಣಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಧನ್ಯವಾದ.